ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಾಕ್ಷುಸ್ ವರ್ಡ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು. ತುಂಬ ದಿವಸ ಆಯಿತು ಆ ಡೇ ಇನ್ ಮೈ ಲೈಫ್ ಥರ ಮಾಡಿ. ಸೊ ಹಾಗಾಗಿ ಇವತ್ತು ಮಾಡುವ ಅಂತ ಅಂದ್ಬಿಟ್ಟು ಇವತ್ತು ಮನೇಲಿ ಯಾರೂ ಇಲ್ಲ, ನಾನು ಮತ್ತು ಲಿವಿ ಇಬ್ಬರೇ ಇರೋದು. ಸೊ ಏನೇನು ಮಾಡ್ತೀವಿ ಅಂತ ನೋಡುವ. ಕಮ್ಮಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಒಂದು ಕಪ್ ಕಾಫಿ ಕುಡಿಬೇಕು ಅನಿಸ್ತಿದೆ. ಸೊ ಕಾಫಿ ಕುಡಿಯೋಣವಾ? ಬನ್ನಿ ಕಾಫಿ ಮಾಡ್ಕೊಳ್ಳೋಣ. ನನಗೆ ಒಂದು ಪ್ರಮೋಷನಿಂದ ಮಿಲ್ಕ್ ಬಂದಿತ್ತು, ಕಾಮಧೇನು ಅನ್ನೋದು. ಸೊ ಅದರದ್ದು ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ತುಂಬ ದಿವಸ ಆಯಿತು, ಓಕೆನಾ, ಯೂಟ್ಯೂಬಲ್ಲಿ ಈ ಥರ ಮಾತಾಡಿ ನಿಮ್ಮ ಮುಂದೆ ಎಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಮಿಸ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಹೆಂಗೆ ಇಟ್ಕೊಂಡಿದ್ದೀನಿ ಕಿಚನ್ನ ನಾನು ಅಂತ ಅಂದ್ಬಿಟ್ಟು. ಪಾತ್ರೆ ಎಲ್ಲ ಉಜ್ಜಿ ಎಷ್ಟು ನೀಟಾಗಿ ಮಡಗಿದ್ದೀನಿ. ಇನ್ನೂ ಒಂದು ವಿಷಯ ಏನು ಅಂತಂದರೆ, ನನಗೆ ಒಂದು PRs ಬಂದಿದೆ. ಸೊ ಅದನ್ನ ಶೂಟ್ ಮಾಡಬೇಕಿವತ್ತು. ಆ್ಯಂಡ್ ನನ್ನ ಫೇವ್ರೆಟ್ ಕಾರ್ಟೂನ್ ಹಾಕ್ಕೊಂಡಿದ್ದೀನಿ. ಇದೊಂದು PR ಬಂದಿದೆ. ಶೂಟ್ ನಮ್ಮ ಲಿವಿ ನೋಡಿ ಗೈಸ್ ಹೆಂಗೆ ಮಲಗಿದ್ದಾಳೆ ಲಿವಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಮೇಯ್ನಾಗಿ ಏನು ಗೊತ್ತಾ, ಯೂಟ್ಯೂಬಲ್ಲಿ ವ್ಲಾಗ್ ಮಾಡಬೇಕು ಅಂತಂದರೆ ಯು ಗೈಸ್ ನೀಡ್ ಸಮ್ ಮೈಕ್. ಆ್ಯಂಡ್ ಮೇಯ್ನಾಗಿ ಏನು ಅಂತಂದರೆ ವೆಂಟಿಲೇಷನ್ಸ್ ಒಳ್ಳೆಯದಾಗಿರಬೇಕು. ಸೊ ಕಾಫಿ ರೆಡಿ ಆಯಿತು. ವಿಲ್ ಹ್ಯಾವ್ ಕಪ್ ಆಫ್ ಕಾಫಿ ವಿತ್ ಮೈ ಫೇವ್ರೇಟ್ ಕಾರ್ಟ್. ಸೊ ಈಗ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಟ್ಯೂಷನ್ ಇನ್ JP ನಗರ್. ಹೊರಡೋಣ ಬನ್ನಿ. ಸೊ ಹಾಯ್ ಗಾಯ್ಸ್, ನಾನಿವತ್ತಿರೋದು ಪೋಲಾರ್ ವಿಯರಲ್ಲಿ. ಇವತ್ತು ಯಾಕೋ ತುಂಬ DBC ತಿನ್ಬೇಕು ಅನಿಸ್ತಿತ್ತು. ಸೊ ಹಾಗಾಗಿ DBC ತಿನ್ನೋಕೆ ನಾನು ಬಂದಿದ್ದೀನಿ ಪೋಲಾರ್ ವಿಯರಲ್ಲಿ. ಹಲೋ ಗಾಯ್ಸ್, ಸೊ ನಾನಿವಾಗ KFCಯಲ್ಲಿದ್ದೀನಿ. ಇವತ್ತು ಫುಲ್ ಚೀಟ್ ಡೇ ಮಾಡ್ತಾಯಿದ್ದೀನಿ. ನಾನು ಆಗಲೇ ಮನೆಗೆ ಬಂದು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಇವತ್ತು ನಾರ್ಮಲ್ ವ್ಲಾಗ್ ಹೆಂಗಿತ್ತು ಅಲ್ಲ, ಡೈಲಿ ವ್ಲಾಗ್ ಹೆಂಗಿತ್ತು ಅಂತ ನಂಗೆ ಅರ್ಥ ಆಗಿಲ್ಲ. ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ಆಯಿತಾ. ಸೊ ಈಗ ಮೇನ್ ಪಾರ್ಟಿಗೆ ಬರೋಣ. ಆ್ಯಸ್ ಯು ಗೈಸ್ ನೋ, ತಮ್ನೇಲಲ್ಲಿ ನಾನು ಹಾಕಿರೋದಕ್ಕೆ ನೀವೆಲ್ಲರೂ ಇಷ್ಟೊತ್ತವರೆಗೂ ನೋಡ್ತಿದ್ದೀರಾ ಅಂತ ಜಾಸ್ತಿ ಕಾಯಿಸೋದು ಬೇಡ. ಸೊ ನನ್ನ ಫಾಲೋವರ್ಸ್ 1100ಇಂದ 3000ವರ್ಗೂ ವಿತಿನ್ 1 ವೀಕಲ್ಲಿ ಹೇಗೆ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ಮೇನ್ಲಿ ಫಸ್ಟು ನಾನು ಕಾನ್ಸಂಟ್ರೇಟ್ ಮಾಡಿದ್ದು ಬೇಸ್ಡ್ ಆನ್ ದ ಕಾನ್ಸೆಪ್ಟ್ಸ್, ಓಕೆನಾ. ನನ್ನ ಒಂದು ಪೇಜಲ್ಲಿ ಯಾವುದು ಜಾಸ್ತಿ ಓಡ್ತಿದೆ ಅಂತಂದರೆ ಲೈಕ್ ಕೊಲಾಬ್ರೇಷನ್ಸ್. ಈಗ 1000+ ಫಾಲೋವರ್ಸ್ ಇಟ್ಕೊಂಡು ನನಗೂ ಕೊಲಾಬ್ರೇಷನ್ಸ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಕೂಡ ಕಲ್ತಿದ್ದು ಒಬ್ಬರಿಂದ, ಓಕೆನಾ. ಸೊ ಅವರಿಂದ ನಾನು ಕಲ್ತಿರೋದನ್ನು ನಾನು ಜನಕ್ಕೆ ಹೇಗೆ ಹೇಳ್ಕೊಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟ್ ಮಾಡಿಕೊಂಡೆ. ಆ ಕಾಂಟೆಂಟ್ ನಂತರಲ್ಲಿ ಜಾಸ್ತಿ ಓಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಹಾಕಿದ್ದಾಗ ರೆಸ್ಪಾನ್ಸ್ ನೋಡಿ ನಾನು ಅದೇ ಥರ ಕಾಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಈಗ 3 ವೀಡಿಯೋಸ್ ನಾನು ಪೋಸ್ಟ್ ಮಾಡಿದ್ದೀನಿ ಕೊಲಾಬ್ರೇಷನ್ ಬಗ್ಗೆ, ಅವರಿಗೆ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅನ್ನೋದ್ರ ಬಗ್ಗೆ. ಸೊ ಅದನ್ನು ನಾನು ಅವ್ರು ಡೈರೆಕ್ಟಾಗಿ DM ಮಾಡ್ತಿದ್ದೀನಿ. ಅದು ಡೈರೆಕ್ಟ್ DM ಹೇಗೆ ಅವ್ರು ನನ್ನನ್ನು ಫಾಲೋ ಮಾಡಿದರೆ ಮಾತ್ರ ನಾನು ಅವರಿಗೆ ಮೆಸೇಜ್ ಮಾಡೋಕ್ಕಾಗೋದು. ಆ ಥರ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನ್ನ ಒಂದು ಫಾಲೋವರ್ಸ್ ಗೇನ್ ಆಗಿದ್ದು ಮೇನ್ ರೀಸನ್ನೇ ಅದು. ಆಮೇಲೆ ಇನ್ನೂ ಒಂದು ಏನು ಅಂತ ಅಂದರೆ, ಕನ್ಸಿಸ್ಟೆನ್ಸಿಗಿಂತ ಜಾಸ್ತಿ ಏನು ಬೇಕು ಅಂತಂದರೆ ಪರ್ಫೆಕ್ಷನ್ ಬೇಕು ನನ್ನ ಪ್ರಕಾರ. ಸೊ ನಾನು 2 ವರ್ಷ ಆಯಿತು ಕಾಂಟೆಂಟ್ ಕ್ರಿಯೇಷನ್ ಮಾಡಿ. ಕಾಂಟೆಂಟ್ ಕ್ರಿಯೇಷನ್ ಏನಿದೆ ಆ ಕಾಂಟೆಂಟ್ನ ಜಾಸ್ತಿ ಸೀರಿಯಸ್ಸಾಗಿ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಲೈಕ್ ಒನ್ ಇಯರು ಆಯ್ತು. ಒನ್ ಇಯರು ಆಗಿಲ್ಲ ಕಾಂಟೆಂಟ್ನ ಸೀರಿಯಸ್ಸಾಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಸೊ ಆಗಿಂದ ಈಗವರೆಗೂ ನನ್ನ ಜರ್ನಿ ಅಷ್ಟು ಈಸಿ ಇರಲಿಲ್ಲ, ತುಂಬಾ ಕಷ್ಟ ಇತ್ತು. ಲಾಟ್ ಅಪ್ ಆ್ಯಂಡ್ ಡೌನ್ಸ್ ತುಂಬ ನೋಡಿದ್ದೀನಿ. ನನ್ನ ಓಪೋ ಫೋನಿಂದ ಈಗ iPhone 17 ಬರೋ ಸ್ಟೇಜಸ್ ಎಲ್ಲ ದಾಟಿದ್ದೀನಿ. ಅದನ್ನೇ ನಾನು ನಿಮ್ಗೆ ಹೇಳಕ್ಕೆ ಟ್ರೈ ಮಾಡಿದ್ದು. ಆ್ಯಂಡ್ ಯಾವುದೇ ಕಾರಣಕ್ಕೂ ಕಂಪೇರಿಸನ್ ಮಾಡ್ಕೊಬೇಡಿ. ನಾನು ಮಾಡ್ಕೊಂಡಿದ್ದು ಮೊದಲನೇ ತಪ್ಪು ಅದು. ನಾನು ತುಂಬ ಕಂಪೇರ್ ಮಾಡ್ಕೊಳ್ತಿದ್ದೆ. ಎಲ್ಲರ ಅಕೌಂಟ್ಗೆ ಹೋಗಿ ಅವ್ರ ವ್ಯೂಸ್ನೆಲ್ಲ ಚೆಕ್ ಮಾಡ್ತಿದ್ದೆ. ಆ ಕೆಲಸ ಮಾಡೋದು ಬಿಟ್ಟ ಮೇಲೆ ನನ್ನ ಅಕೌಂಟ್ ನಾನು ನನ್ನ ಮೇಲೆ ಒಂದು ಡೌಟ್ ಪಡ್ತಿದ್ದೆ. ಆಗ ಓಕೆ, ಅವ್ರದ್ದು ಓಡ್ತಿದ್ದೆ, ನಂದು ಓಡ್ತಿಲ್ಲ ಅನ್ನೋದ್ರ ಬಗ್ಗೆ. ಈಗ ನನಗೆ ಆ ಡೌಟ್ ಏನೂ ಇಲ್ಲ. ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡ್ತೀನಿ ಯೂಟ್ಯೂಬಲ್ಲಿ, ಯಾವ ಥರ ಪರ್ಫೆಕ್ಟಾಗಿ ನಿಮಗೆ ಒಂದು ಪೇಯ್ಡ್ ಕೊಲಾಬ್ ಬೇಕು ಅನ್ನೋದ್ರ ಬಗ್ಗೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಆದಷ್ಟು ಬೇಗ ರೀಲ್ಸಲ್ಲೇ ಹೇಳ್ತೀನಿ ಅಂತ ಹೇಳ್ತಾ ಸಿಗುವ. ಮತ್ತು ಬಾಯ್. ಐ ಹೋಪ್ ಯು ಗೈಸ್ ಆರ್ ಲೈಕ್ಡ್ ಮೈ ವಿಡಿಯೋ. ಸೊ ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಕೊಡಬೇಕಿತ್ತು. ಸೊ ಕ್ಲಾರಿಫಿಕೇಷನ್ ಕೊಡಬೇಕಿತ್ತು, ಕೊಟ್ಟಾಯಿತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.